ನಾನಿವತ್ತು ಸಂಡೇ ಅಂತ ಬೆಳಗ್ಗೆ ಲೇಟ್ ಆಗಿ 7:30ಗೆ ಎದ್ದು ಜಿಮ್ಗೆ ಹೋದೆ. ಅಲ್ಲಿ ನೋಡಿದ್ರೆ ಜಿಮ್ ಕ್ಲೋಸ್ ಆಗಿತ್ತು. ಸಂಡೇ ಜಿಮ್ ಓಪನ್ ಇರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಮ್ಮ ಓನರ್ಗೆ ಫೋನ್ ಹಾಕಿ ಕೇಳಿದ್ವಿ, ಕ್ಲೋಸ್ ಇರುತ್ತೆ ಅಂತಂದ್ರು. ಜಿಮ್ ಇಂದ ವಾಪಸ್ ಬರುವಾಗ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿದೆ ಏನ್ ಮಾಡೋಣ ಅಂತಂದ್ರು. ಮನೆಗೆ ಹೋಗಿ ಟಿಫಿನ್ ಮಾಡೋಣ ಅಂತಂದ್ವಿ. ಟಿಫಿನ್ ಸಲುವಾಗಿ ತರಕಾರಿ ಮತ್ತೆ ದಿನಸಿ ಅಂಗಡಿ ಹೋಗಿ ಎಲ್ಲ ಐಟಮ್ ತಗೊಂಡು ಮನೆಗೆ ಬಂದೆ. ನೋಡೋಷ್ಟ್ರಲ್ಲಿ ನನ್ನ ಫ್ರೆಂಡ್ ಮಲ್ಕೊಂಡಿದ್ದ. ಸೊ ಕೇಳ್ದೆ ಮಾಡ್ತೀಯ ಅಂತಂದೆ. ಇಲ್ಲ ಅಂತಂದ. ಸೊ ಮಾಡಲ್ಲ ಅಂದ್ಮೇಲೆ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ನಾನೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಅವಲಕ್ಕಿ ಮಾಡೋಣ ಅಂತ ಡಿಸೈಡ್ ಮಾಡಿ ಎಲ್ಲ ಅವಲಕ್ಕಿ ಎಲ್ಲ ನೆನೆಸ್ಕೊಂಡು ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ಏನೇನ್ ಬೇಕು ಎಲ್ಲ ತರಕಾರಿ ಕಟ್ ಮಾಡಿ ಕ್ಯಾಪ್ಸಿಕಮ್ ಅವಲಕ್ಕಿ ಮಾಡೋಣ ಅಂತ ತೆಗೆದು ಅವಲಕ್ಕಿ ರೆಡಿ ಮಾಡಿದೆ. ಎಲ್ಲ ಎದ್ದು ಟಿಫಿನ್ ಮಾಡಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಒಂದು ಜಾಬ್ ಅಪ್ಡೇಟ್ ಕೊಡೋಣ ಅಂತ ಒಂದು ಜಾಬ್ ಅಪ್ಡೇಟ್ ಕೊಟ್ಟೆ. 1:30 ಕ್ರಿಕೆಟ್ ಸ್ಟಾರ್ಟ್ ಆಯ್ತು. ನೋಡ್ತಾ ನೋಡ್ತಾ ದಿನ ಹೆಂಗೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಸೊ ನೈಟ್ ಊಟ ಏನ್ ಮಾಡೋಣ ಅಂತ ಎಲ್ಲರೂ ಥಿಂಕ್ ಮಾಡಿ ಎಗ್ ಬಿರಿಯಾನಿ ಅಂತಂದ್ರು. ಎಲ್ಲ ಎಗ್ ಬಿರಿಯಾನಿ ಮಾಡಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಎಗ್ ಬಿರಿಯಾನಿ ರೆಡಿ ಮಾಡಿ ನನ್ನ ಫ್ರೆಂಡ್ ರೆಡಿ ಮಾಡ್ದ. ಊಟ ಮಾಡಿ ಮತ್ತೆ ಕ್ರಿಕೆಟ್ ನೋಡಕ್ ಸ್ಟಾರ್ಟ್ ಮಾಡಿದೆ. ಮನುಷ್ಯರನ್ನೇ ದೂರ ಮಾಡುವ ಎರಡು ವಸ್ತುಗಳೆಂದರೆ ನಾಲಿಗೆ ಮತ್ತು ಹಣ. ಸೊ ಇಲ್ಲಿಗೆ ನನ್ನ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್. ನನ್ನ ಪೇಜ್ ನ ಫಾಲೋ ಮಾಡಿ. ಇನ್ಸ್ಟಾ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್.